ಅಂತ ದೇವರು ನಮ್ಮ ದೇವರು. ಅದಕ್ಕೆ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಓಕೆ, ಮುಂದೆ ಮೋಶೆ ಏನಾದ ಅಂತ ಹೇಳಿದ್ರೆ, ಮೋಶೆ ಬೆಳೆದ, ದೊಡ್ಡವನಾದ, ರೈಟ್. ಅಲ್ಲಿಂದ ಆತನ ಇಬ್ರಿ ಅಂತ ಅವನಿಗೆ ಗೊತ್ತಾಯಿತು. ನಾನು ಐಗುಪ್ತ ದೇಶದವನಲ್ಲ, ನಾನು ಇಬ್ರಿಯನು. ಈ ಎಲ್ಲ ಇಬ್ರಿಯರು ಗುಲಾಮ್ರಿದಾರಲ್ಲ, ಅವರಲ್ಲಿ ನಾನು ಒಬ್ಬನು ಅಂತ ಹೇಳಿ ಒಂದು ಸಾರಿ ಏನು ಮಾಡಿದ, ಐಗುಪ್ತನಿಗೂ ಮತ್ತು ಇಬ್ರಿಯನಿಗೆ ಜಗಳ ನಡೆದಾಗ ಐಗುಪ್ತನನ್ನು ಏನು ಮಾಡಿಬಿಟ್ಟ, ಸಾಯಿಸಿ ಮರಳಲ್ಲಿ ಹೋಗಿದ್ಬಿಟ್ಟಿದ್ದಾನೆ. ಯಾರಿಗೂ ಗೊತ್ತಾಗಿಲ್ಲ. ಈಗಿನ ಕಾಲದಲ್ಲಿ, ಆ ಕಾಲದಲ್ಲಿಯೇ ಸುದ್ದಿ ಹಬ್ಬೋದು. ಈಗಿನ ಕಾಲದಲ್ಲಿ ಈಗ ನೋಡ್ರಿ, ಇವರು ಮರಿಯಪ್ಪ ಕೆಮ್ಮಿದ್ರು. ಓಕೆ, ಇಲ್ಲಿ ಕೆಮ್ಮಿದ್ದು ಅಮೇರಿಕದಲ್ಲಿ ಗೊತ್ತಾಗುತ್ತೆ ಒಂದು ಕ್ಷಣದಲ್ಲಿ. ಓಕೆ, ಅಷ್ಟು ಫಾಸ್ಟ್ ಇವಾಗ. ಓಕೆ, ಮೋಶೆ ಅವನು ಒಬ್ಬನನ್ನು ಕೊಂದಿದ್ದಾನೆ ಅನ್ನೋಂಥ ವಿಷಯ ಗೊತ್ತಾದ ತಕ್ಷಣ ಎಲ್ಲಿಗೆ ಓಡಿ ಹೋದ? ಅವನು ಮಿದ್ಯಾನಕ್ಕೆ ಓಡಿ ಹೋದ. ಇದೆಲ್ಲ ದೇವ್ರದ್ದು ಪ್ಲ್ಯಾನ್. ಓಕೆ, ದೇವ್ರ ಯೋಜನೆಗಳಂತೆ 80 ವರ್ಷದವನು ಮೋಶೆ ಆದಾಗ ದೇವರು ಅವನನ್ನು ಸೇವೆಗೆ ಕರೆದ್ರು. ಓಕೆ, ಆಮೇಲೆ ಫರೋ ಅರಸನ ಮುಂದೆ ನಿಂತ್ಕೊಂಡು ಅನೇಕ ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡಿದ. ಕೆಂಪು ಸಮುದ್ರ ಭಾಗ ಆಯಿತು, ಹೊರಗೆ ಬಂದ. ಇನ್ನೊಂದು, ದೇವರು ಅನೇಕ ಸಾರಿ ಅವನ ಜೀವಿತದಲ್ಲಿ ಇಕ್ಕಟ್ಟಿನಲ್ಲಿ ದೇವರು ಕೆಲಸ ಮಾಡ್ತಾ ಬಂದರು. ಇನ್ನೊಂದು ಸಂಗತಿಯನ್ನು ದೇವರು ಅವನ ಜೀವನದಲ್ಲಿ ಮಾಡಿದ್ದನ್ನು ನಾವು ನೋಡೋಣ. ಅದು ವಿಮೋಚನ ಕಾಂಡ 18ನೇ ಅಧ್ಯಾಯ. ಈಗ ಮೋಶೆ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೊಂದು ಜನ, 6 ಲಕ್ಷ ಜನ. ಎಷ್ಟು? 6 ಲಕ್ಷ ಜನ. ನಾನು ನೋಡಿದ್ದೀನಿ. ಈ VBS ಆಯ್ತಲ್ಲ, VBS ಆದಮೇಲೆ ನನ್ನ ಹೆಂಡತಿಗೆ ಈ 85 ಹುಡುಗರು VBS ಅಲ್ಲಿ ಒಂದೊಂದು ಸತಿ ಅವ್ರು ನೋಡೋದು ಒಂದೇ, ಈ ವಾಲಂಟಿಯರ್ಸ್ನ ನೋಡೋದು ಒಂದೇ. ಓಕೆ, ರೈಟ್. ಒಬ್ಬೊಬ್ಬ ಹುಡುಗನಿಗೆ ಒಂದೊಂದು ಟೀಚರ್ ಇಟ್ಟರು. ಇವರು ಪಿಕ್ನಿಕ್ಕಿಗೆ ಹೋಗಿದಾರಲ್ಲ, ನನ್ನ ಹೆಂಡತಿಗೆ ದುಗುಡ ಏನಾಗುತ್ತೋ ಅಂತ. ಓಕೆ, ಯಾಕಂದರೆ ಈ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀವಿ. ಸೊ ಒಬ್ಬೊಬ್ಬ ಟೀಚರಿಗೆ ಒಂದೊಂದು ಮಗು ನೋಡೋಕ್ಕೆ ಆಗಲ್ಲ, ಒಬ್ಬೊಬ್ಬ ಟೀಚರಿಗೆ ಒಂದು ಮಗು ನೋಡೋಕ್ಕಾಗಲ್ಲ. ಅಂಥದ್ದು ಮೋಶೆ ಹತ್ರ 6 ಲಕ್ಷ ಜನ. ಓಕೆ, 6 ಲಕ್ಷ ಜನ ಎಲ್ಲ ಭಾಳ ಅದ್ಭುತವಾದ ರೀತಿಯಲ್ಲಿ ಇದ್ರಾ? ಇಲ್ಲ. ಅಯ್ಯೋ, ಗಂಡ ಹೆಂಡತಿ ಜಗಳ, ಅಣ್ಣ ತಮ್ಮಂದಿರ ಜಗಳ, ನನಗೆ ಊಟ ಇಲ್ಲ ಅಂತ ಒಬ್ಬ, ನನಗೆ ಊಟ ಜಾಸ್ತಿ ಆಗಿದೆ ಅಂತ ಇನ್ನೊಬ್ಬ. ಓಕೆ, ಏನೇನೆಲ್ಲ ಜಗಳ, ಸಾವಿರಾರು ಜಗಳಗಳು. ಓಕೆ, ಇವ್ನು ಹಿಂಗೆ ಮಾಡಿದ, ಅವ್ರು ಹಂಗೆ ಮಾಡಿದ. ಓಕೆ, ಮೋಶೆ ನಮ್ಮನ್ನು ಯಾಕೆ ಕರ್ಕೊಂಡು ಬಂದು ಇಲ್ಲಿ ಸಾಯೋಕ್ಕೆ ಅಂತ 108 ಸಮಸ್ಯೆಗಳು. ದೇವ್ರ ವಾಕ್ಯ ಹೇಳುತ್ತೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕ್ಯೂ ಇರ್ತಿದ್ದಂತೆ. ಯಾರ ಹತ್ರ? ಮೋಶೆ ಹತ್ರ. ಎಲ್ಲರದ್ದು ಜಗಳ ಯಾರು ಬಗೆಹರಿಸೋದು? ಒಬ್ಬನೇ. ಅವನ ಪರಿಸ್ಥಿತಿ ಏನಾಗಿರ್ಬೋದು? ಕೆಲವು ಸಾರಿ ನಿಮ್ಮ ಮನೆಯಲ್ಲಿ ಅನ್ನಿಸ್ತದಲ್ಲ, ಬೆಳಿಗ್ಗೆ ಎದ್ದು ನೀವೇ ಹೇಳಬೇಕು, ನಿಂದೇ ಕೆಲಸ. ಮಧ್ಯಾಹ್ನ ಯಾರ ಕೆಲಸ? ಹೊರಗಡೆ ಯಾರ ಕೆಲಸ? ಹೇಳ್ರಿ, ನಂದೇ ಅಂತ ಹೇಳ್ರಿ. ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಯಾರ ಕೆಲಸ? ಸಾಯಂಕಾಲ ಬಂದಾಗ ಯಾರ ಕೆಲಸ? ಮಕ್ಕಳಿಗೆ ಸ್ನಾನ ಕೊಡೋದು ಯಾರ ಕೆಲಸ? ಅಡುಗೆ ಮಾಡೋದು ಯಾರ ಕೆಲಸ? ಎಲ್ಲ ನಮ್ಮದೇ ಕೆಲಸ. ಓಕೆ, ಯಾರು ಮಾಡ್ತಾ ಇದ್ದಾರೆ ಅವರು ಮಾತ್ರ ಹೇಳ್ತಾ ಇದ್ದಾರೆ ನಂದೇ ಕೆಲಸ, ನಂದೇ ಕೆಲಸ ಅಂತ. ಓಕೆ, ಕೆಲವರು ಊಟ ಮಾಡಿ, ಕೆಲವರು ಭಾಗ್ಯವಂತರು. ಅವ್ರಿಗೆ ನನ್ನ ಹೆಂಡತಿ ಮಾತಾಡ್ತಾ ಇದ್ವಿ, ನಮ್ಮ ಚರ್ಚಲ್ಲಿ ಕೆಲವ್ರಿಗೆ ಏನು ಕೆಲಸ ಇಲ್ಲ ರೀ, ಏನು ಕೆಲಸ ಇಲ್ಲ. ರಾಜ್ಕುಮಾರಿಯರು, ರಾಣಿಯರು, ರಾಜಂದಿರು. ಓಕೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟೇ, ಹಾಸಿಗೆ ಹೋಗೋ ತನಕ. ಎಷ್ಟು ಚೆನ್ನಾಗಿದೆ ಹೇಳಿ ಇನ್ನೊಮ್ಮೆ. ಕೆಲಸನೇ ಕೆಲಸ. ಹಂಗೆ ಎಷ್ಟು ಜನ ಹೇಳ್ತೀರಿ, ರಾತ್ರಿ ಹೋಗೋ ತನಕ ಕೆಲಸನೇ ಕೆಲಸ ಅಂದೇ ಬಿಡ್ರಿ. ಓಕೆ, ಅವಾಗ ಹೆಂಗನ್ಸುತ್ತೆ ಜೀವನ? ನನಗೆ ಹೆಂಗೆ ಅನಿಸುತ್ತೆ ಗೊತ್ತಾ? ಹಿಂದೆ ಮುಂದೆ ನೋಡದೆ ಹಿಮಾಲಯಕ್ಕೆ ಓಡೋಗ್ಬಿಡ್ಬೇಕು ಅನಿಸುತ್ತೆ. ಹಿಂದೆನೂ ನೋಡೋಂಗಿಲ್ಲ, ಮುಂದೆನೂ ನೋಡೋಂಗಿಲ್ಲ, ಓಡಿ ಹೋಗ್ಬಿಡೋದು ಆಚೆ ಕಡೆ. ಓಕೆ, ಹಂಗೆ ಅನಿಸ್ತದೆ. ಮೋಶೆಗೆ ಹೆಂಗೆ ಅನಿಸಿರ್ಬೋದು? ದೇವ್ರ ಹತ್ರ ಹೋಗಿ ಹೇಳಿರ್ಬೇಕು, ನಿಂಗೆ ಬೇರೆ ಕೆಲಸ ಇರಲಿಲ್ಲ ಅದು ಸ್ವಾಮಿ, ಇದನ್ನೆಲ್ಲ ಇವ್ರನ್ನ ತೊಗೊಂಡು ನನ್ನ ತಲೆ ಮೇಲೆ ಹಾಕಿದೆಯಾ ಅಂಥೇಳಿ.
ಓಕೆ, ಇಂಥ ಒಂದು ಸಂದರ್ಭದಲ್ಲಿ ಅವನಿದ್ದ. ಮುಂದೆ ಏನಾಯಿತು ನೋಡೋಣ. ಓಕೆ, 18ನೇ ಅಧ್ಯಾಯ 14ನೇ ವಚನದಿಂದ ನೋಡಿಕೊಳ್ಳೋಣ. ಜನರಿಗೋಸ್ಕರ, ಓಕೆ 13ರಿಂದ. ಮಾರನೇ ಮೋಶೆಗೆ ಒಳ್ಳೆ ಮಾವ ಬೇರೆ ಸಿಕ್ಕ ನೋಡ್ರಿ. ಮೋಶೆಗೆ ಕೆಲವರಿಗೆ ಒಳ್ಳೆ ಅತ್ತೆ ಒಳ್ಳೆ ಮಾವ ಸಿಗ್ತಾರೆ, ರೈಟ್? ಭಾಗ್ಯವಂತರು ಅವರು. ಹೌದು, ರೈಟ್, ದಟ್ಸ್ ಆಲ್ಸೋ. ಈಗಿನ ಕಾಲದಲ್ಲಿ ಒಳ್ಳೆ ಅತ್ತೆ ಸಿಗೋದು ಒಂದು ದೊಡ್ಡ ಭಾಗ್ಯ. ಓಕೆ, ಒಂದು ವೇಳೆ ನೀವು ಜೀವನದಲ್ಲಿ ದೊಡ್ಡ ಅದ್ಭುತ, ಸತ್ತವ್ರನ್ನ ಎಬ್ಬಿಸಿಕೊಂಥ ದೊಡ್ಡ ಅದ್ಭುತ ಯಾವುದಂದರೆ ಒಳ್ಳೆ ಅತ್ತೆ ಸಿಗೋದು. ಓಕೆ, ಸೊ ಅದಕ್ಕಾಗಿ ಮೊದಲೇ ಪ್ರಾರ್ಥನೆ ಮಾಡಿರಿ, ರೈಟ್? ಅವನಿಗೆ ಒಳ್ಳೆ ಮಾವ ಸಿಕ್ಕ. ಆ ಮಾವ ಅವನಿಗೆ ಬಂದ ತಕ್ಷಣ ಮೋಶೆ ಅವನಿಗೆಲ್ಲ ಕತೆ ಹೇಳ್ದ. ನೋಡು, ನನಗೆ ದೇವರು ಹಿಂಗೆ ಉಪಯೋಗಿಸಿದ್ರು, ನನ್ನ ಫರೋ ಅರಸನ ಮುಂದೆ ಹೋಗಿ ನಿಂತ್ಕೊಳ್ಳೋಂಗೆ ಮಾಡಿದರು, ಅವನನ್ನು ನಡಗಿಸಿಬಿಟ್ರು, 10 ಮಿರಕಲ್ಸ್ಗಳನ್ನ ಮಾಡಿದರು, ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ. ಓಕೆ, ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ದೀನಿ. ಇದೆಲ್ಲ ಕೇಳಿಬಿಟ್ಟು ಜತ್ರೋ ಅಂತ ಅವನ ಹೆಸರು. ಏನವನ ಹೆಸರು? ಜತ್ರೋ ಅವನ ಹೆಸರು. ಕನ್ನಡದಲ್ಲಿ ಏನಿದೆ? ಇತ್ರೋ. ಓಕೆ, ಇತ್ರೋ ಅಂತ ಅವನ ಹೆಸರು. ಸೊ ಅದನ್ನೆಲ್ಲ ಕೇಳಿ ಅವನು ಆಶ್ಚರ್ಯಪಟ್ಟು ಆ ಯೆಹೋವ ದೇವರ ಮೇಲೆ ಅವನ ನಂಬಿಕೆ ಇಟ್ಟ ಅಂತ ದೇವರ ವಾಕ್ಯದಲ್ಲ ನೋಡ್ತೇವೆ. ಹಲ್ಲೆಲೂಯಾ. ಓಕೆ, 13ನೇ ವಚನದಿಂದ. ಮಾರನೇ ದಿನ ಮೋಶೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಮೋಶೆ ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನು ಅವನ ಮಾವನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತೀ? ಪ್ರಾತಃ ಕಾಲ ಮೊದಲುಗೊಂಡು ಸಾಯಂಕಾಲದವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರಲ್ಲ, ಯಾತಕ್ಕೆ ನೀನು ಒಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತಿ ಎಂದು ಕೇಳಲು ಮೋಶೆ ಅವನಿಗೆ, ದೇವರ ತೀರ್ಪನ್ನು ತಿಳಿದುಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾವಿಧಿಗಳನ್ನು ಬೋಧಿಸುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅದನ್ನು ಕೇಳಿ ಮೋಶೆಯ ಮಾವನು, ಒಂದೇಳಿ ಮೋಶೆ ಮಾವ ಹೇಳ್ಬೋದಿತ್ತು, ಆಯ್ತಪ್ಪ, ನೀನು ಮಾಡೋದು, ನೀನು ದೇವ್ರ ಮನುಷ್ಯ, ಇಷ್ಟಿಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ನಿನ್ನ ಜೀವನದಲ್ಲಿ ಆಗಿದೆ, ಓಕೆ, ಇದನ್ನು ನಾವು ಏನು ಮಾಡೋಕ್ಕಾಗಲ್ಲ, ನೀನು ಏನು ತಿಳಿತದೆ ಮಾಡು ಅಂತ ಹೇಳಲಿಲ್ಲ. ಮೋಶೆಯನ್ನು ಆ ಇಕ್ಕಟ್ಟಿನಲ್ಲಿ, ಇತ್ರೋನನ್ನು ಆ ಇಕ್ಕಟ್ಟಿನಲ್ಲಿ, ಮೋಶೆ ಇಕ್ಕಟ್ಟಿನಲ್ಲಿರುವಾಗ ದೇವರು ಅವನ ಮಾವನನ್ನು ಅವನ ಬಳಿಗೆ ಕಳಿಸಿದರು. ಪ್ರಿಯರೇ, ಕೆಲವು ಸಾರಿ ಬೇರೆಯವ್ರ ಸಲಹೆ ನಾವು ತೊಗೊಳಕ್ಕೆ ಇಷ್ಟಪಡಲ್ಲ. ಯಾಕೆ ಹೇಳ್ರಿ? ನನಗೆಲ್ಲ ಒಂದ್ಸರಿ ಹೇಳ್ರಿ, ನೀನೇ ನನಗೆ ಹೇಳೋದು ಬೇಡ, ಅದನ್ನು ಹೇಳ್ರಿ. ಅಯ್ಯೋ, ಹೆಂಗೆ ಊಟ ಹೋಗಿ ಮಾಡ್ತೀರ, ಊಟ ಚಿಂತೆ ಮಾಡಿಬಿಡ್ರಿ, ಹೇಳ್ರಿ, ನೀನೇ ನನಗೆ ಹೇಳೋದೇನು ಬೇಕಾಗಿಲ್ಲ. ನಿಮ್ಮ ಭಾಷೆಯಲ್ಲಿ ಹೇಳ್ರಿ. ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರು, ನೀನು ನನಗೇನು ಹೇಳೋದು ಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದ್ದು. ನಾನಂದ್ರೆ ಏನು ತಿಳ್ಕೊಂಡಿದ್ದಿ? ಅರೇ, ದೇವರನ್ನು ಕಂಡವನು ನಾನು, ಫರೋವನನ್ನು ನಡಗಿಸಿದವನು ನಾನು, ಓಕೆ, 10 ಪ್ಲೇಗ್ಗಳು ನನ್ನ ಮೂಲಕ ನೀನೇ ನನಗೆ ಹೇಳೋದು ಅಂತ ಮಾವನಿಗೆ ಹೇಳಲಿಲ್ಲ. ಪ್ರಿಯರೇ, ದ್ಯಾಟ್ ಈಸ್ ಹಂಬಲ್ನೆಸ್. ಈಗಿನ ಕಾಲದಲ್ಲಿ ಅನೇಕರು ಬೇರೆಯವ್ರ ಮಾತು ಕೇಳೋದಿಲ್ಲ. ಅಂದರೆ ಅವ್ರು ಹೇಳಿದ್ದೆಲ್ಲ ಕೇಳಬೇಕಂತಲ್ಲ, ಹೇಳಿದ್ದು ಸರಿ ಇದ್ದರೆ ಅದನ್ನು ನಾವು ಕೇಳಬೇಕು. ಹೇಳಿದ್ದು ಸರಿ ಇದ್ದರೆ ನಾವು ಕೇಳಬೇಕು. ಅದನ್ನು ಕೇಳಿ ಮೋಶೆಯ ಮಾವನು ಅವನಿಗೆ, ನೀನು ಮಾಡೋ ಕಾರ್ಯಕ್ರಮ ಒಳ್ಳೆಯದಲ್ಲ, ಈ ಕೆಲಸ ಬಹು ಕಷ್ಟವಾದದ್ದು, ನೀನೊಬ್ಬನೇ ಅದನ್ನು ನಡೆಸಲಾರೆ. ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ. ನನ್ನ ಮಾತನ್ನು ಕೇಳು, ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ನೋಡ್ರಿ, ಲಂಚ ಆಗಿನ ಕಾಲದಲ್ಲಿ ಇತ್ತು. ಹಲೋ, ಲಂಚ ಇತ್ತ ಅಲ್ಲಿ? ಆ ಕಾಲದಲ್ಲಿ ಲಂಚ ಇಟ್ಕೊಂಡಿದ್ದಾರೆ ನೋಡ್ರಿ. ಓಕೆ, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ವಾಹ್, ದ್ಯಾಟ್ ಈಸ್ ಅ ವಂಡರ್ಫುಲ್ ಕೌನ್ಸಿಲ್. ಅನೇಕ ಸಾರಿ ದೇವರು ಕೌನ್ಸಿಲ್ ಮೂಲಕ ನಮ್ಮ ದೊಡ್ಡ ಭಾರವನ್ನು ನಮ್ಮಿಂದ ತೆಗೆದುಹಾಕ್ತಾರೆ. ನನಗೆ ನನ್ನ ಜೀವನದಲ್ಲಿ ಅನೇಕ ದೇವರ ಸೇವಕರು ನನಗೆ ಸಲಹೆ ಕೊಟ್ಟಿದ್ದಾರೆ. ಕೊಟ್ಟಿರೋ ಸಲಹೆಗಳು ನಿಜವಾಗಿಯೂ ನನಗೆ ತುಂಬ ಸಹಾಯ ಆಗಿದೆ.
ಪ್ರಿಯ ಸಹೋದರ ಸಹೋದರಿ, ಈ ಒಂದು ಮನೋಭಾವ ತಪ್ಪು. ನನಗೆ ಎಲ್ಲ ಗೊತ್ತದೆ, ನನಗೆ ಯಾರು ಏನು ಹೇಳೋದು ಬೇಡ, ಅದನ್ನು ಇವತ್ತು ಇಲ್ಲೇ ಬೀಸಾಕಿ ಹೋಗಿರು. ಹಲ್ಲೆಲೂಯಾ. ಅದನ್ನು ಎತ್ತಿ ಏನು ಮಾಡೋಣ, ಬೀಸಾಕೋಣ. ಒಂದೊಂದು ಸಾರಿ ದೇವರು ಚಿಕ್ಕವರನ್ನು ಉಪಯೋಗಿಸ್ತಾರೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ. ನಾವು ಹಂಬಲ್ನೆಸ್ ಏನಂತ ಹೇಳಿದ್ರೆ ಆ ಸಲಹೆಗಳನ್ನು ನಾವು ತಗೊಳ್ಬೇಕು. ನಮ್ಮ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಹಲ್ಲೆಲೂಯಾ. ನಾವು ಇನ್ನೂ ತುಂಬ ಕಷ್ಟದಲ್ಲಿದ್ವಿ. ನಾವು ಮದುವೆ ಆಯಿತು, ಮದುವೆ ಆದ ಮೇಲೆ ನನಗೆ ಕೆಲಸ ಇಲ್ಲ, ನನ್ನ ಹೆಂಡತಿಗೆ ಒಂದು ಸಮೋಸ ತಂದು ಕೊಡುವಷ್ಟು ಶಕ್ತಿ ಇರಲಿಲ್ಲ. ಶಿ ವಾಸ್ ಆಲ್ರೆಡಿ ಪ್ರೆಗ್ನೆಂಟ್. ಓಕೆ, ನಾವು ಅಲ್ಲಿ ಅಪ್ಲೈ ಮಾಡ್ತಾಯಿದ್ವಿ, ಯಾವುದಾದ್ರೂ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಕೆಲಸ ಮಾಡೋಣ ಅಂತ ನಂದೊಂದು ಯೋಚನೆ. ಆದರೆ ನಮಗೆಲ್ಲೂ ಕೆಲಸ ಸಿಗ್ತಾ ಇರಲಿಲ್ಲ. ನಾನು ಒಂದು ಸಾರಿ ಉಡುಪಿಗೆ ಹೋಗಿದ್ದೆ. ಉಡುಪಿನಲ್ಲಿ ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ನಾನು ಸಾಗರ್ಗೆ ಹೋಗ್ತಾ ಇರಬೇಕಾದ್ರೆ ತುಂಬ ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವರೇ ಏನು ಮಾಡೋದು? ಓಕೆ, ಈಗ ಮದುವೆ ಬೇರೆ ಆಗಿದೆ, ತಾಯಿ ಮನೆಯಲ್ಲಿ ಇನ್ನು ಎಷ್ಟು ದಿವಸ ಇರೋದು, ನಾವೇನಾದರೂ ಒಂದು ಜೀವನ ಮಾಡಬೇಕು ಅಂಥೇಳಿ ದೇವ್ರ ಹತ್ರ ತುಂಬ ಕೇಳ್ತಾ ಇದ್ದೆ. ಬಸ್ಸಲ್ಲಿ ದೇವರು ನನ್ನೊಟ್ಟಿಗೆ ಮಾತಾಡಿದ್ದೇನೆಂದರೆ ಬೆಂಗಳೂರಿಗೆ ಹೋಗು ಅಂತ ಹೇಳಿದ್ರು. ಓಕೆ, ಅದು ಸ್ವರ ನಾನು ಕೇಳಿದ್ದು, ನೀನು ಬೆಂಗಳೂರಿಗೆ ಹೋಗು ಅಂತ. ನಾನು ದೇವರಿಗೆ ಆಗಲೇ ಉತ್ತರ ಕೊಟ್ಟೆ, ಧಾರವಾಡದಲ್ಲೇ ನೆಲೆ ಇಲ್ಲ ನಮಗೆ, ಹಂಚಿನ ಮನೆಯಲ್ಲಿ. ಇನ್ನು ನಿನ್ನ ಬೆಂಗಳೂರಿಗೆ ಏನು ಹೋಗಿ ಏನು ಉದ್ದು ಹುರಿಯೋದು? ನಿಮ್ಗೆ ಅರ್ಥ ಆಗೋದಿಲ್ಲಲ್ಲ ಉದ್ದು ಹುರಿಯೋದು ಅಂದರೆ. ಓಕೆ, ಪ್ರತಿ ಸರಿ ಒಗ್ಗರಣೆ ಹಾಕ್ಬೇಕ್ರೆ ಏನು ಹಾಕ್ತೀರಾ? ಉದ್ದು ಹಾಕ್ತೀರಿ ತಾನೆ, ಉದ್ದಿನ ಬೇಳೆ ಹಾಕಿ. ರೈಟ್. ನಾನು ದೇವ್ರಿಗೆ ಕೇಳಿದೆ, ಇನ್ನು ಬೆಂಗಳೂರಿಗೆ ಹೋಗಿ ಏನು ಮಾಡೋದು ಅಂತ. ಆದರೆ ದೇವರೇ ನೀನು ಹೇಳ್ತೀಯ, ನಂಬ್ತೇನೆ. ನನಗೆ ಇಲ್ಲೇ ಟ್ರಾವೆಲ್ ಮಾಡೋಕ್ಕೆ ಕಾಸಿಲ್ಲ, ಇನ್ನು ಬೆಂಗಳೂರಿಗೆ ಹೆಂಗೆ ಹೋಗೋದಂತ ಸಾಗರ್ಗೆ ನಾವು ಮುಟ್ಟಿದಾಗ, ಸಾಗರಲ್ಲಿ ಆ ದೇವರ ಸೇವಕರು ನಾನು ಸೇರಿ ಪ್ರಾರ್ಥನೆ ಮಾಡುವಾಗ ಅವರು ಸಡನ್ನಾಗಿ ಒಂದು ಪ್ರವಾದನೆ ಕೊಟ್ಟರು. ಅವ್ರು ಹೇಳಿದರು, ನವೀನ್, ದೇವ್ರು ನಿನ್ನನ್ನು ಬೆಂಗಳೂರಿಗೆ ಕರೀತಾ ಇದ್ದಾರೆ ಅಂತ ಹೇಳಿ ಆದ ಮೇಲೆ ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ದೇವರೇ ಬೆಂಗಳೂರಿಗೆ ಹೋಗೋದು ಹೆಂಗೆ? ಆ ಊರೇ ಗೊತ್ತಿಲ್ಲ ನನಗೆ, ಅಲ್ಲಿ ಏನಂತ ಹೋಗಲಿ, ಏನಂತ ಮಾಡಲಿ ಅನ್ನುವಾಗ ಅವ್ರು ಹೇಳಿದರು, ನೋಡಿ ನವೀನ್, ನಂದೊಂದು ಸ್ಕೂಲ್ ಇದೆ, ಸ್ಕೂಲಲ್ಲಿ ನಮಗೆ ಅಡ್ಮಿನಿಸ್ಟ್ರೇಟರ್ ಬೇಕು, ನಿನ್ನ BCom ಆಗಿದೆ, ನೀನು ಬಂದು ಅಡ್ಮಿನಿಸ್ಟ್ರೇಟರ್ ಅಂತ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಿನ್ನ ಮಿನಿಸ್ಟ್ರಿ ನೀನು ಮಾಡ್ಕೊ ಅಂತ ಹೇಳಿದ್ರು. ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಆವಾಗ ನಾವು ಬಂದವರು ದೇವರ ಉದ್ದೇಶದಲ್ಲಿ ನಾವು ಇದ್ಕೊಂಡು ಇದೆಲ್ಲ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಿ. ದೊಡ್ಡ ಜೋರಾಗಿ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಹೀಗೆ ಅನೇಕ ಕಥೆಗಳ ಮೂಲಕ ನಾವು ಕಂಡುಕೊಳ್ತೇವೆ. ನಾವು ಇಕ್ಕಟ್ಟಲ್ಲಿ ಬರುವಾಗ ದೇವರು ಇಕ್ಕಟ್ಟಲ್ಲಿ ಇದೆಯಾ? ಹೌದಾ, ನಂಗೆ ಗೊತ್ತೇ ಇಲ್ವಲ್ಲ, ನಂಗೆ ಸ್ವಲ್ಪ ಹೇಳಬೇಕಿತ್ತು ನೀನು ಅಂತ ದೇವ್ರು ಹೇಳ್ತಾರ? ಇಲ್ಲ, ನಮ್ಮ ದೇವರು ಇಕ್ಕಟ್ಟಿನಲ್ಲಿ ನಾವು ಬೀಳೋಕ್ಕಿಂತ ಮುಂಚೆ ನಮಗೋಸ್ಕರ ಮಾರ್ಗ ಸಿದ್ಧ ಮಾಡಿರ್ತಾರೆ. ಓಕೆ, ಇನ್ನೊಂದು ಕಥೆಗೆ ನಾವು ಹೋಗೋಣ. 1 ಸಮುವೇಲ 25. ಓಕೆ, ಎಲ್ಲರೂ ಕೇಳ್ತಾ ಇದ್ದೀರಾ? ಆರ್ ಯು ಆಲ್ ಎಂಜಾಯಿಂಗ್? 1 ಸಮುವೇಲ 25ರಲ್ಲಿ ಇಡೀ ಅಧ್ಯಾಯವನ್ನು ನೀವು ಓದ್ರಿ. ದಾವೀದ ಏನು ಮಾಡಿದ ಅಂದರೆ, ತನ್ನ 400 ಜನ, ಹೆಚ್ಚು ಕಡಿಮೆ 400 ಜನರನ್ನ ಕರ್ಕೊಂಡು ಅವನು ಓಡೋಗ್ಬಿಟ್ಟ. ಯಾರಿಂದ? ಸೌಲ್ನಿಂದ. ಸೌಲ ಅವನನ್ನು ಕೊಲ್ಲಬೇಕು, ಹೊಟ್ಟೆ ಕಿಚ್ಚಿನಿಂದ ಇವನನ್ನು ಸಾಯಿಸಬೇಕು ಅಂಥೇಳಿ ಹುಡುಕ್ತಾ ಇದ್ದ. ಒಂದು ಸಾರಿ ದಾವೀದ ಕರ್ಮೇಲ್ ಬೆಟ್ಟದ ಹತ್ತಿರ ಬಂದಿದ್ದ. ಕರ್ಮೇಲ್ ಬೆಟ್ಟದ ಹತ್ತಿರ ತುಂಬ ದಿವಸ ಇದ್ದರು, ಅಲ್ಲಿ ಎಲ್ಲ ತಮ್ಮ ಕ್ಯಾಂಪಲ್ಲಿ ಹಾಕಿದರು. ಸೌಲ ಅವನನ್ನು ಹುಡುಕ್ತಾ ಇದ್ದ. ಅಲ್ಲಿ ಇವ್ರಿಗೇನಾಯ್ತಂದರೆ, ದಾವೀದನಿಗೆ ಒಂದು ಸಾರಿ ಊಟಕ್ಕೂ ಏನೂ ಇರಲಿಲ್ಲ. ಏನಿರಲಿಲ್ಲ? ಊಟಕ್ಕೆ ಏನೂ ಇರಲಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ಇದ್ದ, ದೊಡ್ಡ ಮನುಷ್ಯ. ಕತೆ ಗೊತ್ತಲ್ಲ ನಿಮಗೆ. ಅವನು ಕರ್ಮೇಲ್ನಲ್ಲಿ ಇದ್ದ, ನಾಬಾಲ್ ಅಂಥೇಳಿ ಅವನ ಹೆಸರು. ಅದಕ್ಕೆ ನಾವು ವಚನದಲ್ಲಿ ನೋಡ್ತೇವೆ, 8ನೇ ವಚನ 7-8ರಲ್ಲಿ ನಾವು ನೋಡ್ತೇವೆ. ದಾವೀದ ಏನು ಮಾಡ್ತಾನೆ, ತನ್ನ ಸೇವಕನನ್ನು ಕಳಿಸ್ತಾನೆ. ಕಳಿಸ್ಬಿಟ್ಟು, ಸ್ವಲ್ಪ ನಾಬಾಲ್ಗೆ ಕೇಳಪ್ಪ, ನಮಗೇನಾದರೂ ಸ್ವಲ್ಪ ಸಹಾಯ ಮಾಡು. ಅನೇಕ ಸಾರಿ ನಾವು ಜನರನ್ನ ಕೇಳ್ಕೊಂಡು ಹೋಗ್ತೇವೆ, ನಮಗೆ ಸಹಾಯ ಮಾಡಿ ಅಂತ. ಜನ ಮಾಡ್ತಾರಾ? ಜನ ಮಾಡದೇ ಇದ್ದರೂ ಹಲ್ಲೆಲೂಯಾ, ದೇವರು ಖಂಡಿತವಾಗಿ ಮಾಡ್ತಾರೆ. ಈ ಕತೆ ನೋಡ್ರಿ, ಭಾಳ ಚೆನ್ನಾಗಿದೆ. 7ನೇ ವಚನದಿಂದ ನೋಡೋಣ. ಅವನು 10 ಮಂದಿ ಸೇವಕರನ್ನ ಕರೆದು ಅವರಿಗೆ, ನೀವು ಕರ್ಮೇಲಿನಲ್ಲಿರುವ ನನ್ನ ಸಂಬಂಧಿಕನಾದ ನಾಬಾಲ್ನ ಬಳಿಗೆ ಹೋಗಿ ಅವನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಅವನಿಗೆ ನನ್ನ ಹೆಸರಿನಲ್ಲಿ ನಿನಗೂ ನನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭವಾಗಲಿ, ನಿನ್ನ ಕುರಿಗಳ
ಉಣ್ಣೆಯನ್ನು ಕತ್ತರಿಸುವ ಕೆಲಸವು ನಡೆಯುತ್ತದೆ ಎಂದು ವರ್ತಮಾನವನ್ನು ಕೇಳಿದ್ದೇನೆ. ನಿನ್ನ ಕುರುಬರು ನಮ್ಮೊಡನೆ ಕರ್ಮೇಲಿದ್ದ ಕಾಲವೆಲ್ಲ ನಾವು ಅವರನ್ನು ತೊಂದರೆಪಡಿಸಲಿಲ್ಲ, ಅವರಿಗೇನೂ ನಷ್ಟವಾಗಲಿಲ್ಲ. ನಿನ್ನ ಆಳುಗಳನ್ನು ಕೇಳು, ಅವರೇ ಹೇಳುವರು. ಹೀಗಿರುವುದರಿಂದ ಶುಭ ಕಾಲದಲ್ಲಿ ನಿನ್ನ ಬಳಿಗೆ ಬಂದಿರುವ ನನ್ನ ಸೇವಕರಿಗೆ ನಿನ್ನ ದೃಷ್ಟಿಯಲ್ಲಿ ದಯೆ ದೊರಕಲಿ. ಕೃಪೆ ಮಾಡಿ ನಿನ್ನ ಸೇವಕರಿಗೂ ಮಗನಾದ ದಾವೀದನಿಗೂ ನಿನಗಿರುವುದರಲ್ಲಿ ಕೊಡು ಎಂದು ಹೇಳಿರಿ ಅಂದು ಅವರನ್ನು ಕಳುಹಿಸಿದನು. ದಾವೀದನ ಸೇವಕರು ಹೋಗಿ ಅವನ ಹೆಸರಿನಲ್ಲಿ ಈ ಮಾತುಗಳನ್ನೆಲ್ಲ ನಾಬಾಲನಿಗೆ ತಿಳಿಸಿ ಉತ್ತರ ಕಾಯುತ್ತಿರಲು ನಾಬಾಲನು ಹೇಳಿ ಕಳಿಸಿದ. ದಾವೀದ ಏನಾದರೂ ಸ್ವಲ್ಪ ದಾವೀದನ ರಿಲೇಷನ್ ಬೇರೆ, ಈ ಮೂರ್ಖನು ದಾವೀದನ ರಿಲೇಷನ್ ಬೇರೆ. ಓಕೆ, ಸೊ ನೋಡ್ರಪ್ಪ, ನಾವು ನಿಮ್ಗೆ ಎಷ್ಟೊಂದು ಉಪಕಾರ ಮಾಡಿದ್ದೀನಿ. ಓಕೆ, ಎಷ್ಟು ಉಪಕಾರ ಮಾಡಿದ್ದೀನಿ, ನಿಮ್ದೇನು ನಾವು ಮುಟ್ಟಿಲ್ಲ. ನಿಮ್ಮ ಹತ್ರ ಯಾರೂ ಬರೆದಂತೆ ನಮ್ಮವ್ರು ನಿನ್ನನ್ನು ಕಾದಿದ್ದಾರೆ. ಓಕೆ, ನಮಗೇನಾದರೂ ಒಂದು ಸ್ವಲ್ಪ ಸಹಾಯ ಮಾಡು. ಅದಕ್ಕೆ ನಾಬಾಲ್ ಎಷ್ಟು ಅದ್ಭುತವಾಗಿ ಉತ್ತರ ಕೊಟ್ಟ ನೋಡ್ರಿ ಏನು ಹೇಳ್ತಾನೆ ನಾಬಾಲ್ನವರಿಗೆ. ದಾವೀದ ಯಾರು? ಪಾಸ್ ನವೀನ ಯಾರು ಅವರು? ಧಾರವಾಡದವ್ರ? ನಾವು ಕೇಳೇ ಇಲ್ವಲ್ಲ. ನೀವೇನಾದರೂ ಕೇಳಿದ್ದೀರಾ? ನಮಗೆ ಗೊತ್ತೇ ಇಲ್ಲ. ದಾವೀದನ ಯಾರು? ಈಶಾಯನ ಮಗನಾರು? ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ. ಹಂಗಾದ್ರೆ ದಾವೀದ ಗೊತ್ತಿತ್ತು ತಾನೆ. ಓಕೆ, ಯಜಮಾನನ್ನು ಬಿಟ್ಟು ಓಡಿ ಇದ್ದಾನಂತ ಹೇಳಬೇಕಾದ್ರೆ ದಾವೀದ ಯಾರು ಇವನಿಗೆ ಚೆನ್ನಾಗಿ ಗೊತ್ತು. ಅರೇ, ನೀವು ಚೆನ್ನಾಗಿ ಅವರಿಗೆ ಗೊತ್ತದೆ, ಆದರೆ ನೀವು ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ದೀರಿ ಅದನ್ನು ಅವ್ರು ಏನು ಮಾಡೋದಿಲ್ಲ, ನೆನಪು ಮಾಡ್ಕೊಳ್ಳೋದಿಲ್ಲ. ಎಷ್ಟು ಪ್ರಿಯರೇ, ಲೋಕ ಹೀಗೆ. ಮೊದಲು ನಾನು ನನ್ನ ಹೆಂಡತಿ ತುಂಬ ಅಪ್ಸೆಟ್ ಆಗಿಬಿಡ್ತಿದ್ದೆ. ಇಷ್ಟು ಹೆಲ್ಪ್ ಮಾಡಿದ್ದೀವಿ ಅವ್ರಿಗೆ, ಒಂದು ಸ್ವಲ್ಪ ಕೃತಜ್ಞತೆ ಅನ್ನೋದಿಲ್ಲ. ನಾವು ಇಷ್ಟು ಹೆಲ್ಪ್ ಮಾಡಿ ನಮ್ಮ ಹೆಲ್ಪ್ ತಗೊಂಡು ನಮಗೆ ತಿರುಗಿ ಬಿದ್ದರು ಅಂತ ಕೋಪ ಮಾಡ್ಕೊಳ್ತಾ ಇದ್ವಿ. ಇವಾಗ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ನಾಬಾಲ್ನ ಸಂತತಿಯವರು ತುಂಬ ಇದ್ದಾರೆ. ಯಾವ ಸಂತತಿಯವರು? ಓಕೆ, ನಾಬಾಲ್ನ ಸಂತತಿಯವರು ತುಂಬ ಇದ್ದಾರೆ. ಪ್ರಿಯರೇ, ಚಿಂತೆ ಮಾಡಬೇಡ್ರಿ. ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅವರು ಸಹಾಯ ಮಾಡದಿದ್ದರೂ ನಮ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಉಣ್ಣ ಕತ್ತರಿಸುವವರಿಗೋಸ್ಕರ ನಾನು ಸಿದ್ಧ ಮಾಡಿಸಿದ ಮಾಂಸವನ್ನು ಆಹಾರ ಪದಾರ್ಥಗಳನ್ನು ಎತ್ತಿ ಎಲ್ಲಿಂದಲೋ ಬಂದವರಿಗೆ ಕೊಟ್ಟು ಬಿಡಬೇಕು. ಅವ ಏನೆಲ್ಲ ಮಾತಾಡಿದ ನೋಡ್ರಿ. ದಾವೀದ ಇದನ್ನು ಕೇಳಿ ದಾವೀದ ಅಂದ, ಉಪಕಾರ ಮಾಡಿದವನಿಗೆ ಅಪಕಾರ ಮಾಡ್ತಾನಲ್ಲ ಇವನು. 21ನೇ ವಚನದಲ್ಲಿ ಇರ್ಬೇಕು ನೋಡ್ರಿ ಅದು. ಈ ಮನುಷ್ಯನ ಆಸ್ತಿಯಲ್ಲಿ ಏನು ನಷ್ಟವಾಗದಂತೆ ಕಾಪಾಡಿದ್ದು ವ್ಯರ್ಥವಾಯಿತು. ಅವನು ಉಪಕಾರಕ್ಕೆ ಅಪಕಾರ ಮಾಡಿದನು. ಅದಕ್ಕೆ ದಾವೀದ ಹೇಳ್ತಾನೆ, ಬೆಳಗಾಗುವಷ್ಟರಲ್ಲಿ ನಾಬಾಲಾಗಲಿ ನಾಬಾಲ್ನ ಗಂಡಸರಲ್ಲಿ ಒಬ್ಬನು ಉಳಿಬಾರ್ದು ಅಂತ ಹೇಳಿ ಎಲ್ಲ ತನ್ನ ಸೈನ್ಯ ಕರ್ಕೊಂಡು ಬರ್ತಾ ಇದ್ದ. ಓಕೆ, ಆ ಸಮಯದಲ್ಲಿ ದೇವರು ಏನು ಅದ್ಭುತ ಮಾಡಿದ್ರಂದರೆ, ಈ ದಾವೀದನ ಸೇವಕರು ಬಂದು ನಾಬಾಲ್ನ ಜೊತೆಗೆ ಮಾತಾಡೋದನ್ನು ನಾಬಾಲ್ನ ಸೇವಕರಲ್ಲಿ ಒಬ್ಬ ಕೇಳಿ ಹೋಗಿ ಯಾರಿಗೆ ಹೇಳಿದ? ಅಬಿಗೇಲಿಗೆ ಹೇಳಿದ. ಅಬಿಗೇಲ್ ಏನು ಮಾಡಿಲ್ಲ ಅಂದರೆ, ಹೋಗ್ಲಿ ಬಿಡು ಸಾಯ್ಲಿ ಅವ ಅಂತ ಹೇಳಲಿಲ್ಲ. ಜಾಣತನ ಮಾಡಿ ಎಷ್ಟೊಂದು ರೊಟ್ಟಿಗಳನ್ನು ಮಾಡಿ ಮಾಂಸವನ್ನು ತಯಾರು ಮಾಡಿ, ಓಕೆ, ದ್ರಾಕ್ಷಾರಸ ತಕ್ಕೊಂಡು ಎಲ್ಲ ತಕ್ಕೊಂಡು ದಾವೀದನಿಗೆ ಅವನು ಏರಿ ಬರ್ತಾ ಇರುವಾಗ ಹೋಗಿ ಅವನಿಗೆ ಭೇಟಿಯಾದ. ಪ್ರಿಯ ಸಹೋದರ ಸಹೋದರಿ, ದಾವೀದ ಇಕ್ಕಟ್ಟಿನಲ್ಲಿ ಇದ್ದಾಗ ನಾಬಾಲ ಸಹಾಯ ಮಾಡಲಿಲ್ಲ. ದೇವರು ಅಬಿಗೈಲ್ ಮೂಲಕ ದೇವರು ಅವರಿಗೆ ಇಕ್ಕಟ್ಟಿನಲ್ಲಿ ದೇವರು ವಿಶೇಷ ಸಹಾಯ. ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಓಕೆ, ವಿ ಹ್ಯಾವ್ ಗಾಟ್ ಫ್ಯೂ ಮೋರ್ ಮಿನಿಟ್ಸ್. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಇನ್ನೂ ಎಷ್ಟೊಂದು ಕಥೆಗಳಿವೆ. ಅದರಲ್ಲಿ ಒಂದು ಕಥೆಯನ್ನು ನೋಡಿಕೊಳ್ಳೋಣ. ಎಲಿಯನ ವಿಷಯದಲ್ಲಿ ನಾವು ನೋಡ್ತೇವೆ. 1 ಅರಸುಗಳು 17ನೇ ಅಧ್ಯಾಯದಲ್ಲಿ 8-9ರಲ್ಲಿ ಮೊದಲಿನ ಕೆಲವು ವಚನಗಳಲ್ಲಿ ನಾವು ನೋಡ್ತೇವೆ. ಎಲಿಯ ಮೊದಲು ಎಲ್ಲಿದ್ದ? ಕೆರೀತಲ್ಲಿದ್ದ. ಎಲ್ಲರೂ ಹೇಳೋಣ. ಕೆರೀತಲ್ಲಿದ್ದ. ಕೆರೀತಲ್ಲಿ ಅವನಿಗೆ ಮಾಂಸನ ಸಿಗ್ತಾ ಇತ್ತು, ನೀರು ಸಿಗ್ತಾ ಇತ್ತು. ಸೊ ಎಲಿಯ ದೇವ್ರ ಹತ್ರ ಹೋಗಿ, ಸ್ವಾಮಿ ಕೆರೀತ ಹಳ್ಳದಲ್ಲಿ ನೀರೇ ಇಲ್ಲ ಇವಾಗ ಅಂತ ಹೇಳಲಿಲ್ಲ ನೋಡ್ರಿ. ದೇವರಿಗೆ ಗೊತ್ತಿತ್ತು ಕೆರೀತಲ್ಲಿ ಏನಿಲ್ಲ, ಇವಾಗ ನೀರಿಲ್ಲ. ಹಕ್ಕಿಗಳನ್ನು ಹುಡುಕಿದ್ರು ದೇವರು, ಹಕ್ಕಿಗಳು ಬೇರೆ ಹೋಗ್ಬಿಟ್ಟಿದೆ ಎಲ್ಲ.
ಅದಕ್ಕೆ ದೇವರು ಅವರೇ ಹೇಳ್ತಾರೆ, ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಚಾರೆಫ್ತ ಅಂತ ಊರಲ್ಲಿ ಒಬ್ಬ ವಿಧವೆಯನ್ನು ಏನು ಮಾಡಿದ್ದೀನಿ. ಓಕೆ, ಎಲಿಯ ಇಕ್ಕಟ್ಟಿನಲ್ಲಿ ಇದ್ದ, ವಿಧವೆ ಸಹ ಇಕ್ಕಟ್ಟಿನಲ್ಲಿ, ಇಬ್ಬರೂ ಸಹ ಇಕ್ಕಟ್ಟಿನಲ್ಲಿದ್ದರು. ಅನೇಕ ಸಾರಿ ಅವರು ಇಕ್ಕಟ್ಟಿನಲ್ಲಿ, ನಾವು ಇಕ್ಕಟ್ಟಿನಲ್ಲಿ, ಇಬ್ಬರಿಗೂ ನಮ್ಮ ದೇವರು ಸಹಾಯ ಮಾಡಿ ನಮ್ಮನ್ನು ಹೊರಗೆ ತರ್ತಾರೆ. ಹಲ್ಲೆಲೂಯಾ. ಎಲಿಯನಿಗೆ ದೇವರು ಹೇಳಿದರು, ಅವಳು ನಿನ್ನನ್ನು ಸಾಕೋದಕ್ಕೆ ನಾನು ಕಳಿಸಿದ್ದೀನಂತ. ಅಲ್ಲಿ ಹೋದಾಗ ಎಲಿಯ ಕಂಡದ್ದೇನೆಂದರೆ, ಅವಳಿಗೆ ಏನೂ ಇಲ್ಲ, ಅವಳಿಗೆ ಒಂದು ರೊಟ್ಟಿನೂ ಇಲ್ಲ. ಆದರೆ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಹಲ್ಲೆಲೂಯಾ. ಒಂದು ಹೊಸ ಒಡಂಬಡಿಕೆಯಲ್ಲಿ ಒಂದು ಕತೆ ನೋಡೋಣ. ಅಂದರೆ ಅಲ್ಲಿ ಒಂದು ಕತೆ ಹೀಗಿದೆ, ಪೌಲನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದರು. ನಮ್ಮ ವಿಷಯದಲ್ಲಿ ಬೇರೆಯವರು ಏನೇನು ಯೋಚನೆ ಮಾಡಿರ್ತಾರೆ ದೇವರೇ ಬಲ್ಲ. ಗುರುವಾರ ದಿವಸ ಪೇಪರ್ ಓದ್ತಾ ಇದ್ದೆ, ಒಬ್ಬ ಬಂದು ತನ್ನ ತಾಯಿಯನ್ನು ಎತ್ಕೊಂಡು 4ನೇ ಮಹಡಿಗೆ ಹೋಗಿ ಅಲ್ಲಿಂದ ಕೆಳಗೆ ಸಾಯಿಸಿಬಿಟ್ಟ. ಅವಳಿಗೆ ಎಂದಾದರೂ ಗೊತ್ತಿತ್ತ ನನ್ನ ಮಗ ಈ ಯೋಚನೆ ಮಾಡಾಕತ್ತಾನಂತ? ಅವಳಿಗೆ ಗೊತ್ತಿರಲಿಲ್ಲ. ಅವಳು ಸಿಕ್ಕಿದ್ಲು, ಅವಳು ನೋಡೋಕ್ಕೆ ಇವನಿಗೆ ಆಗದೆ ತಾಯಿಯನ್ನು ಎತ್ಕೊಂಡೋಗಿ ಮೇಲಿಂದ ಕೆಳಗೆ ಹಾಕಿ ಸಾಯಿಸಿಬಿಟ್ಟ. ಪ್ರಿಯರೇ, ನಮ್ಮ ಜೊತೆಗೇನೇ ಇರ್ತಾರೆ. ಹೇಳ್ರಿ ಮುಂದೆ, ನಮ್ಮ ಜೊತೆಗೇನೇ ಇರ್ತಾರೆ, ನಮ್ಮ ಜೊತೆಗೇನೇ ಊಟ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಲೈಫಲ್ಲಿ ಯಾರ ಜೊತೆ ನಾನು ಒಂದೇ ತಾಟಲ್ಲಿ ಊಟ ಮಾಡಿಲ್ಲ, ಅವನ ಜೊತೆ ನಾನು ಒಂದೇ ಪ್ಲೇಟಲ್ಲಿ ಊಟ ಮಾಡಿದ್ದು. ನಾವು ಮದುವೆಗಿಂತ ಮುಂಚೆ ಇದು ನಡೆದಿದ್ದು. ನನ್ನ ಹೆಂಡತಿಗೆ ಹೋಗಿ ಹೇಳಿದ್ದೇನೆಂದರೆ, ಆವಾಗ ಅವನ ಮದುವೆ ಆಗಬೇಡ, ಭಾಳ ಡೇಂಜರ್ ಅಂತ ಹೇಳಿದ್ದ. ಒಂದೇ ಪ್ಲೇಟಲ್ಲಿ ಊಟ ಮಾಡಿದ್ದೀವಿ ನಾವು. ಇವಳು ಬಂದು ನನಗೆ ಹೇಳಿದಾಗ ಚಾಕು ಎಲ್ಲಿದೆ ಹುಡುಕ್ತಾ ಇದೆ. ಅಷ್ಟು ಕೋಪ ಬಂದಿತ್ತು ನನಗೆ. ಒಂದೇ ಪ್ಲೇಟಲ್ಲಿ ಊಟ ಮಾಡಿದವನು ಏನಾಗ ಹೇಳಿದ್ದಾನೆ, ಅವನನ್ನು ಮದುವೆ ಆಗಬೇಡ ಅಂತ. ಪ್ರಿಯ ಸಹೋದರ ಸಹೋದರಿ, ಅಂತ ಲೋಕ ಆಗಿದೆ ನೋಡ್ರಿ. ಇಲ್ಲಿ 40 ಜನ ಓದಿಕೊಳ್ಳೋಣ. 23ನೇ ಅಧ್ಯಾಯ 12ರಿಂದ. ಬೆಳಗಾದ ಮೇಲೆ ಯಹೂದ್ಯರ ಬಳಿ ಸಂಚು ಮಾಡಿ ನಾವು ಪೌಲನನ್ನು ಕೊಲ್ಲುವ ತನಕ ಅನ್ನಪಾನವೇನು ಮುಟ್ಟುವುದಿಲ್ಲ ಎಂದು ಶಪಥ ಮಾಡಿಕೊಂಡರು. ಹೀಗೆ ಮಾಡಿದವರು 40 ಮಂದಿಗಿಂತ ಹೆಚ್ಚಾಗಿದ್ದರು. ಇವರು ಮಹಾಯಾಜಕರ ಮತ್ತು ಸಭೆ ಹಿರಿಯರ ಬಳಿಗೆ ಹೋಗಿ, ನಾವು ಪೌಲನನ್ನು ಕೊಲ್ಲುವ ತನಕ ಬಾಯಲ್ಲಿ ಏನು ಹಾಕುವುದಿಲ್ಲವೆಂದು ಕಠಿಣ ಶಪಥವನ್ನು ಮಾಡಿಕೊಂಡಿದ್ದೇವೆ. ಆದ್ದರಿಂದ ನೀವು ಸಭೆಯವರು ಸಹಿತ ಸಹಸ್ರಾಧಿಪತಿಯ ಬಳಿಗೆ ಹೋಗಿ ಪೌಲನ ಸಂಗತಿಯನ್ನು ಇನ್ನೂ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕೆಂದು ನೆವ ಹೇಳಿ ಅವನನ್ನು ಕೋಟೆಯಿಂದ ನಿಮ್ಮ ಬಳಿಗೆ ಕರೆದುಕೊಂಡು ಬರುವ ಹಾಗೆ ಕೇಳಿಕೊಳ್ಳಬೇಕು. ನಾವಾದರೂ ಅವನ ಹತ್ತಿರ ಬರುವುದಕ್ಕಿಂತ ಮುಂಚೆ ಅವನನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿದ್ದೇವೆ ಅಂದರು. ವಾ ಪ್ರಿಯರೇ, ನಿಮ್ಮ ವಿರುದ್ಧ ಯಾರು ಏನೇ ಯೋಚನೆ ಮಾಡಿದ್ರು ನಿಮಗಂತೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತದೆ. ನಿಮ್ಮ ವಿರುದ್ಧ ಸೈತಾನ ನರಕದಲ್ಲಿ ಕೂತ್ಕೊಂಡು ಸ್ಕೆಚ್ ನೋಡ್ರಿ, ನಿಮ್ಮ ಭಾಷೆ ಮತ್ತೆ ಅಂತ ಓಕೆ, ಅವನು ಏನೇ ಸ್ಕೆಚ್ ಹಾಕಿದ್ರು ನಮ್ಮ ದೇವರಿಗೆ ಎಲ್ಲ ಸ್ಕೆಚ್ಗಳು ಗೊತ್ತು. ಎಲ್ಲರ ಸ್ಕೆಚ್ಗಳು ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತು. ಚಿಂತೆ ಮಾಡಬೇಡ್ರಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡಬೇಡ್ರಿ, ನನಗೆ ಮರೆಯಾದದ್ದು ಒಂದು ಇಲ್ಲ. ಪ್ರಿಯರೇ, ಹೀಗೆ ಅದೇನೆಂದರೆ ಇವ್ರು 40 ಜನ ಮಾತಾಡ್ಕೊಳ್ಳೋದು, ಪೌಲನ ಅಕ್ಕನ ಮಗ ಕೇಳಿಸಿಕೊಂಡ. ದೇವರು ಯಾರನ್ನಾದರೂ ಉಪಯೋಗಿಸ್ತಾರೆ. ಒಂದು ನಾಯಿಯನ್ನಾದರೂ ಉಪಯೋಗಿಸ್ತಾರೆ, ಒಂದು ಬೆಕ್ಕನ್ನಾದರೂ ಉಪಯೋಗಿಸ್ತಾರೆ, ಒಬ್ಬ ಮನುಷ್ಯನನ್ನಾದರೂ ಉಪಯೋಗಿಸ್ತಾರೆ. ನಮ್ಮನ್ನು ಕಾಯಬೇಕಂದ್ರೆ ದೇವರು ಹೇಗೂ ನಮ್ಮನ್ನು ಕಾಯ್ತಾರೆ. ಅಕ್ಕನ ಮಗ ಕೇಳಿಸ್ಕೊಂಡು ಹೋಗಿ ಪೌಲನಿಗೆ ಹೇಳುವಾಗ ಪೌಲ್ ಹೇಳ್ದ, ಹೋಗಿ ಸಹಸ್ರಾಧಿಪತಿಗೆ ಹೇಳು. ಸಹಸ್ರಾಧಿಪತಿಗೆ ಹೇಳಿದಾಗ ದೇವರು ಪೌಲನನ್ನು ಅದ್ಭುತವಾದ ರೀತಿಯಿಂದ ಅಲ್ಲಿಂದ ಪಾರು ಮಾಡಿದರು. ನಮ್ಮ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕ. ಹಾಗರಳು ವಿಷಯದಲ್ಲಿ ನಾವು ನೋಡ್ತೇವೆ. ಹಾಗಳು ಅರಣ್ಯದಲ್ಲಿ ಓಡಿ ಹೋಗ್ತಾ ಇದ್ಲು. ಓಕೆ, ಅವಳಿಗೆ ಯಾರೂ ಇರಲಿಲ್ಲ. ನಿಮಗೆ ಗೊತ್ತಿಲ್ಲ ಅರಣ್ಯ, ಅಲ್ಲಿ ಡೆಸರ್ಟ್ ಹೆಂಗಿರುತ್ತೆ ಅಂತ. ನೀವು ಎಷ್ಟು ದೂರ ನೋಡ್ತೀರಿ ಅಷ್ಟು ದೂರ ಮರಳೇ ಕಾಣುತ್ತೆ. ನಾವು ಹೋಗಿ ಬಂದಿದ್ದೀವಿ ಅಂಥ ದೇಶಕ್ಕೆ. ಓಕೆ, ಅಲ್ಲಿ ಮರ ಇಲ್ಲ, ಏನಿಲ್ಲ, ಅಷ್ಟು ಬಿಸಿಲು. ಈ ಬಿಸಿಲೇ ನಿಮಗಾಗಲ್ಲ. ನಿನ್ನೆ ನಾವು ಬಿಸಿಲಿದೆ ಅಂತ ಹೇಳಿ ಯೋಹಾನನ್ನು ಗಾಡಿ ಮೇಲೆ ತಗೊಂಡು ಹೋಗ್ಬೇಕಾದ್ರೆ ಬಿಸಿಲೇ ಹತ್ತಲಿಲ್ಲ ನಮಗೆ.
ಯಾಕೆ ಗೊತ್ತಾ, ನಮ್ಮ ಊರು ತುಂಬ ಮರಗಳಿವೆ. ಓಕೆ, ಮರಗಳಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿ ಡೆಸರ್ಟಲ್ಲಿ ಒಂದು ಮರ ಕಾಣಲ್ಲ, ಯಾರೂ ಇಲ್ಲ ಅಲ್ಲಿ. ಆದರೆ ನಮ್ಮ ದೇವರಿಗೆ ಮರೆಯಾದದ್ದಲ್ಲ. ನಮ್ಮ ದೇವರು ನೋಡಿದರು, ಅವಳಿಗೆ ಕಣ್ಣಿಗೆ ಕಾಣುವ ಹಾಗೆ ದೇವರು ಒಂದು ಬಾವಿಯನ್ನು ತೆರೆದ್ರು. ಅವಳು ನೀರು ಕುಡಿದು ಎಲ್ಲವನ್ನು ನೋಡುವ ದೇವರು ಅಂತ ಹೆಸರಿಟ್ಲು. ಪ್ರಿಯ ಸಹೋದರ ಸಹೋದರಿ, ಹಾಗೆ ಎಸ್ತೇರಳ ಜೀವಿತದಲ್ಲಿ ನಾವು ನೋಡ್ತೇವೆ, ದೇವರು ನಿಮಗೆ ಕೇಡು ಬಂದ ಮೇಲೆ ಎದ್ದು ಬಿದ್ದು ಗಬ್ರಿಯಲ್ನ ಕರೆದು ಮಿಕಾಯಲ್ನ ಕರೆದು ಎಲ್ಲದಿರೋ ಅವ್ರು ಸಾಯ್ತಾ ಇದ್ದಾರೆ, ಒಂದೇ ಮಾರ್ಗದವ್ರು ಓಡ್ರು, ಕೆಲಸ ಮಾಡ್ರು ಅಂತ ನಮ್ಮ ದೇವ್ರು ಹೇಳೋದಿಲ್ಲ. ಕೇಡು ಬರೋದಕ್ಕಿಂತ ಎಷ್ಟೋ ವರ್ಷಗಳ ಮುಂದೆ ನಮ್ಮ ದೇವರು ತಿಳ್ಕೊಂಡಿರ್ತಾರೆ. ಹಲ್ಲೆಲೂಯ. ಶೂಷನ್ ಕೋಟೆಯಲ್ಲಿರುವಂಥ ಇಸ್ರಾಯೇಲ್ರನ್ನು, ಯಹೂದ್ಯರನ್ನು ಸಾಯಿಸಬೇಕಂತ ಹಾಮಾನ ಯೋಚನೆ ಮಾಡೋದಕ್ಕಿಂತ ಮುಂಚೆ ದೇವರು ಎಸ್ತೇರಳನ್ನು ಅರಮನೆಯಲ್ಲಿ ತಂದಿಟ್ಟಿದ್ರು. ಹಲ್ಲೆಲೂಯ. ಕೇಡು ಬರೋದಕ್ಕಿಂತ ಮುಂಚೆ ಕೇಡಿನಿಂದ ಕಾಪಾಡುವ ವ್ಯವಸ್ಥೆ ನಮ್ಮ ದೇವರು ಮಾಡಿರ್ತಾರೆ. ಹಲ್ಲೆಲೂಯ. ಇಕ್ಕಟ್ಟಿನಲ್ಲಿ ನಮ್ಮ ದೇವರು ವಿಶೇಷ ಸಹಾಯಕ. ಜೋರಾಗಿ ಚಪ್ಪಾಳೆ ತಟ. ಇವತ್ತಿನ ವಾಕ್ಯ ಖುಷಿ ಆಯಿತಾ? ಧೈರ್ಯದಿಂದ ಇರೋಣ, ಯಾಕಂದರೆ ನಮ್ಮ ದೇವರಿಗೆ ಮರೆಯಾದದ್ದು ಒಂದು ಇಲ್ಲ. ಡಾಕ್ಟ್ರಿಗೆ ಮರೆಯಾಗಿರ್ಬೋದು, ನಾಯಕರುಗಳಿಗೆ ಮರೆಯಾಗಿರ್ಬೋದು, ಫಿಲಾಸಫರ್ಗಳಿಗೆ ಮರೆಯಾಗಿರ್ಬೋದು, ತಂದೆ ತಾಯಿಗಳಿಗೆ ಮರೆಯಾಗಿರ್ಬೋದು, ಆದರೆ ನಮ್ಮ ದೇವರಿಗೆ ಮರೆಯಾದದ್ದು ಒಂದು ಇಲ್ಲ. ಆ ದೇವರು ನಮ್ಮ ದೇವರು, ಆ ದೇವರು ನನ್ನ ತಂದೆ. ಹಲ್ಲೆಲೂಯ.